ನ್ಯೂಸ್ ಫಸ್ಟ್ ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವಾಲಯದ ಸಹಕಾರದ ಜೊತೆಯಲ್ಲಿ ಆಯೋಜಿಸಿರೋ ಕರ್ನಾಟಕದ ಅತಿ ದೊಡ್ಡ ಎಲೆಕ್ಟ್ರಿಕ್ ವಾಹನಗಳ ಎಕ್ಸ್ಪೋಗೆ ಇವತ್ತು 3ನೇ ದಿನ, ಹಾಗೆ ಕೊನೆ ದಿನ ಕೂಡ. ಮೊದಲ 2 ದಿನವೇ ಎಲೆಕ್ಟ್ರಿಕ್ ವೆಹಿಕಲ್ಗಳ ಪ್ರಿಯರಿಂದ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. 3 ದಿನಗಳ ಎಕ್ಸ್ಪೋನಲ್ಲಿ ಮೊದಲ 2 ದಿನ ಸಾವಿರಾರು ಸಂಖ್ಯೆಯಲ್ಲಿ ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರವಾಸಿನಿಗೆ ಬಂದಿದ್ದ ಜನ ತಮಗೆ ಬೇಕಾದ ಮಾಹಿತಿಯನ್ನ ಪಡೆದುಕೊಂಡ್ರು. ಹಲವರು ವೆಹಿಕಲ್ ಬುಕ್ ಕೂಡ ಮಾಡಿದ್ರು. ಇವತ್ತು ಕೊನೆಯ ದಿನವಾಗಿದ್ದು ಈ ಅವಕಾಶವನ್ನ ಯಾರು ಮಿಸ್ ಮಾಡ್ಕೊಳ್ಬೇಡಿ. ಈ ಎಕ್ಸ್ಪೋನಲ್ಲಿ ಎಲೆಕ್ಟ್ರಿಕ್ ಸ್ಕೂಟರ್, ಬೈಕ್, ಆಟೋ, ಕಾರುಗಳು, ಬಸ್, ಟ್ರಕ್ ಹಾಗೆ ಟ್ರ್ಯಾಕ್ಟರ್ಗಳವರೆಗೆ ಎಲ್ಲವೂ ಒಂದೇ ವೇದಿಕೆಯಲ್ಲಿ ಲಭ್ಯ ಇದೆ. ಪ್ರತಿಷ್ಠಿತ ಇವಿ ಬ್ರ್ಯಾಂಡ್ಗಳಾದ ಟಾಟಾ ಇವಿ, ಟಾಟಾ ಮೋಟಾರ್ಸ್, ಕಮರ್ಷಿಯಲ್ ವೆಹಿಕಲ್ಗಳು, ಮಹೀಂದ್ರಾ ಎಲೆಕ್ಟ್ರಿಕ್ ಕಾರ್ಗಳು ಹಾಗೆ ಮಹೀಂದ್ರಾ ಲಾಸ್ಟ್ ಮೈಲ್ ಮೊಬಿಲಿಟಿ, ಅಶೋಕ್ ಲೇಲ್ಯಾಂಡ್ ಟ್ರಕ್ಗಳು, ಸ್ವಿಚ್ ಮೊಬಿಲಿಟಿ, ಇಕಾ ಮತ್ತು ವೋಲ್ವೋ ಐಷರ್ ಕಮರ್ಷಿಯಲ್ ವೆಹಿಕಲ್ಗಳು ಭಾಗವಹಿಸಿವೆ. ಇನ್ನು ಕಾರುಗಳ ವಿಭಾಗದಲ್ಲಿ ಕಿಯಾ ಎಲೆಕ್ಟ್ರಿಕ್ ಕಾರುಗಳು, ಎಂಜಿ ಮೋಟಾರ್ಸ್, ಮರ್ಸಿಡಿಸ್ ಬೆಂಜ್ ಸೇರಿದಂತೆ ಅನೇಕ ಬ್ರ್ಯಾಂಡ್ಗಳು ಭಾಗವಹಿಸಿವೆ. ಬೈಕ್ಗಳ ವಿಭಾಗದಲ್ಲಿ ಏತರ್, ಟಿವಿಎಸ್, ವಿಡಾ ಹೀರೋ, ಅಲ್ಟ್ರಾ ವೈಲೆಟ್ 2 ವೀಲರ್ಗಳು ಭಾಗವಹಿಸಿವೆ. ಜೊತೆಗೆ ನಿಮಗೆ ಕೇವಲ ಮಾಹಿತಿ ಮಾತ್ರ ಅಲ್ಲದೆ ಅಲ್ಲೇ ಟೆಸ್ಟ್ ಡ್ರೈವ್ ಮಾಡೋದಕ್ಕೂ ಕೂಡ ಅವಕಾಶ ಇದೆ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 7 ಗಂಟೆಯವರೆಗೂ ಎಕ್ಸ್ಪೋನಲ್ಲಿ ಭಾಗವಹಿಸಬಹುದು. ಕೊನೆಯ ದಿನವಾಗಿರೋದ್ರಿಂದ ತಪ್ಪದೇ ಭಾಗವಹಿಸಿ. ಗೋ ಗ್ರೀನ್ ಇನಿಷಿಯೇಟಿವ್ನ ಈ ಎಕ್ಸ್ಪೋನಲ್ಲಿ ಭಾಗಿಯಾಗಿರುವ 40ಕ್ಕೂ ಹೆಚ್ಚು ಬ್ರ್ಯಾಂಡ್ಗಳಿಂದ ನಿಮಗೆ ಬೇಕಾಗಿರುವ ಮಾಹಿತಿಯನ್ನ ಪಡೀರಿ. ಇನ್ನು ಇವಿ ರೆಡಿ ಎಕ್ಸ್ಪೋ ನಡೀತಾ ಇರುವ ತ್ರಿಪುರವಾಸಿನಿಯಿಂದ ನಮ್ಮ ಪ್ರತಿನಿಧಿ ರಾಹುಲ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ರಾಹುಲ್, ಇವತ್ತು ಕಡೆಯ ದಿನ, ರೆಸ್ಪಾನ್ಸ್ ಹೇಗಿದೆ? ಮೊನ್ನೆ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು, ಹಾಗೆ ಸಾಕಷ್ಟು ಬುಕಿಂಗ್ಸ್ ಕೂಡ ಆಗಿದೆ ಅಂತೇಳಿ ಮಾಹಿತಿ ಇತ್ತು. ಈಗ ಇವತ್ತಿನ ರೆಸ್ಪಾನ್ಸ್ ಯಾವ ರೀತಿಯಲ್ಲಿದೆ ರಾಹುಲ್? ರೈಟ್ ನವೀನ್, ಆಕ್ಚುಲಿ ನಾವೀಗ ರನ್ನಿಂಗ್ ಸಕ್ಸಸ್ಫುಲ್ ಅಂತ ಹೇಳೋ ತರ 2 ದಿನಗಳ ಕಾಲ ನಾವು ಕಂಪ್ಲೀಟ್ ಆಗಿ ಒಂದು ಸಕ್ಸಸ್ಫುಲ್ ಇವೆಂಟ್ ಅನ್ನ ಮಾಡಿದ ನಂತರ ನಮ್ಮ ಇವಿ ರೆಡಿ ಎಕ್ಸ್ಪೋ ಈಗ 3ನೇ ದಿನಕ್ಕೆ ಕಾಲಿಟ್ಟಿದೆ. ಸೊ ಕೇವಲ ಇಲ್ಲಿ ವಾಹನಗಳನ್ನ ಪರ್ಚೇಸ್ ಮಾಡೋರು ಅಷ್ಟೇ ಅಲ್ಲ, ಅಥವಾ ವಾಹನಗಳ ಬಗ್ಗೆ ತಿಳ್ಕೊಳ್ಳೋರು ಅಷ್ಟೇ ಅಲ್ಲ, ಅದರ ಬದಲಿಗೆ ವಿದ್ಯಾರ್ಥಿಗಳಿಗೂ ಕೂಡ ನಮ್ಮ ಇವಿ ರೆಡಿ ಎಕ್ಸ್ಪೋ ಒಂದು ಒಳ್ಳೆ ಎಕ್ಸ್ಪೋಜರ್ ಅನ್ನ ಕೊಡ್ತಾ ಇದೆ. ಕಾರಣ ಏನು ಅಂತಂದ್ರೆ ಇಲ್ಲಿ ಡಿಸ್ಪ್ಲೇ ಆಗ್ತಿರುವಂತಹ, ಎಕ್ಸಿಬಿಟ್ ಆಗ್ತಿರುವಂತಹ ದೇಶ ವಿದೇಶಗಳ ಪ್ರತಿಷ್ಠಿತ ಬ್ರ್ಯಾಂಡ್ಗಳ ಲೀಡರ್ಗಳು, ದಿಗ್ಗಜರು, ಅದರ ಜೊತೆಗೆ ಆ ಒಂದು ಟೆಕ್ನಿಕಲ್ ಟೀಮೇ ಇಲ್ಲಿರೋದ್ರಿಂದ ಅವ್ರಿಗೆ ಇವಿ ವೆಹಿಕಲ್ ಬಗ್ಗೆ ಯಾವ ರೀತಿಯಾದಂತಹ ಒಂದು ಗೊಂದಲಗಳಿದ್ದಾವೆ ಅದೆಲ್ಲವನ್ನು ಕೂಡ ಖುದ್ದಾಗಿ ವಿದ್ಯಾರ್ಥಿಗಳೇ ಕೇಳಿ ಅದನ್ನ ಪರಿಹಾರ ಮಾಡಿಕೊಳ್ಳುವಂತಹ ಒಂದು ಅವಕಾಶವನ್ನ ಇವಿ ರೆಡಿ ಎಕ್ಸ್ಪೋ ಕಲ್ಪಿಸಿಕೊಡ್ತಾ ಇದೆ. ಸೊ ಅದೇ ತರ ಇವತ್ತು ನನ್ನ ಜೊತೆಗೆ ನಾಗಾರ್ಜುನ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ನ ವಿದ್ಯಾರ್ಥಿಗಳಿದ್ದಾರೆ. ಇವರೆಲ್ಲರೂ ಕೂಡ ಇವತ್ತು ನಮ್ಮ ಇವಿ ರೆಡಿ ಎಕ್ಸ್ಪೋಗೆ ಭೇಟಿಯನ್ನ ಕೊಟ್ಟಿರುವಂತದ್ದು. ಸೊ ನಾನು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಈಗ ಸದ್ಯಕ್ಕೆ ನನ್ನ ಜೊತೆ ಭಾವನಾ ಅವರಿದ್ದಾರೆ ಅಂಡ್ ಸಂಜಯ್ ಅವರಿದ್ದಾರೆ ಫ್ರಮ್ ನಾಗಾರ್ಜುನ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್. ಭಾವನಾ ಅವರೇ ಅಂಡ್ ಸಂಜಯ್ ಅವರೇ, ನಮ್ಮ ಎಕ್ಸ್ಪೋಗೆ ನಿಮಗೆ ತುಂಬು ಹೃದಯದ ಸ್ವಾಗತ, ಎಂಟೈರ್ ನಾಗಾರ್ಜುನ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ಗೆ. ಸೊ ಇವಿ ರೆಡಿ ಎಕ್ಸ್ಪೋ ಕರ್ನಾಟಕದ ಅತಿ ದೊಡ್ಡ ಎಕ್ಸ್ಪೋ. ಸೊ ನೀವು ಭೇಟಿ ಕೊಟ್ಟಿರುವಂತಹ ಸಂದರ್ಭದಲ್ಲಿ ಒಬ್ಬ ಸ್ಟೂಡೆಂಟ್ ಪಾಯಿಂಟ್ ಆಫ್ ವ್ಯೂ ಇಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಈ ಒಂದು ಇವಿ ಎಕ್ಸ್ಪೋ ಇಂದ? ಸೊ ಇವಿ ಎಕ್ಸ್ಪೋ ಇಂದ ಒಂದು ಕಸ್ಟಮರ್ awareness create ಆಗುತ್ತೆ. So that we gonna get the details with regarding to the vehicles and how it gonna benefit our future generations as well. So because EV Expo in the features of infrastructure ಎಲ್ಲ details na ನಾವು collect ಮಾಡಿ we will take decision in our future also, because ಫ್ಯೂಯಲ್ ವೆಹಿಕಲ್ಸ್ ಎಲ್ಲ ಇವಾಗ ಆದಷ್ಟು ಕಡಿಮೆ ಆಗ್ತದೆ. ಸೊ ಇವಿ ವೆಹಿಕಲ್ಸ್ಗೆ ಹೋದ್ರೆ ಏನೇನು ಬೆನಿಫಿಟ್ ಸಿಗುತ್ತೆ ನಮಗೆ? ಮೇನ್ಲಿ ಇಟ್ ವಿಲ್ ರಿಡ್ಯೂಸ್ ದ ಪೊಲ್ಯೂಷನ್ ಆ್ಯಂಡ್ ವಿತ್ ರಿಗಾರ್ಡಿಂಗ್ ಟು ದಿ ಕಾಸ್ಟ್ ಬಂದರೆ ಅದು ಕಾಸ್ಟ್ ಎಫೆಕ್ಟಿವ್ ಆಗು ಕೂಡ ಇರುತ್ತೆ. ಸೊ ವಿ ಕ್ಯಾನ್ ಅಫೋರ್ಡ್ ಇಟ್ ಆ್ಯಂಡ್ ಮೀನ್ ವೈಲ್ ಇಟ್ ಇಸ್ ಆಲ್ಸೋ ಈಸಿ ಟು ಯೂಸ್. ಸೊ ಮೋಸ್ಟ್ ಆಫ್ ದ ಯಂಗರ್ ಜನರೇಷನ್ಸ್ ಆರ್ ಪ್ರಿಫರಿಂಗ್ ಟು ಗೋ ವಿತ್ ದಿ ಇವಿ ವೆಹಿಕಲ್ಸ್. ಓಕೆ, ಸೊ ಸಂಜಯ್ ಅವರು, ನೀವು ಕೂಡ ನಿಮ್ಮ ಟೀಮ್ ಅಂದ್ರೆ ನಿಮ್ಮ ಕ್ಲಾಸ್ಮೇಟ್ಸ್, ನಿಮ್ಮ ಬ್ಯಾಚ್ ಮೇಟ್ಸ್ ಒಟ್ಟಿಗೆ ನೀವು ಬಂದಿದ್ದೀರಿ. ಸೊ ಒಬ್ಬ ಸ್ಟೂಡೆಂಟ್ ಪಾಯಿಂಟ್ ಆಫ್ ವ್ಯೂ ಇಂದ ಈ ರೀತಿಯಾದಂತಹ ಇವಿ ಎಕ್ಸ್ಪೋಗಳು ಯಾಕೆ ಇಂಪಾರ್ಟೆಂಟ್? ಸೊ ಫಸ್ಟ್ ಆಫ್ ಆಲ್ ಸರ್ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೋಸ್ಕರ. ಸೊ ನಮಗೆ ಗೊತ್ತಿದೆ ಡೆಲ್ಲಿಯಲ್ಲಿ ಪೊಲ್ಯೂಷನ್ ತುಂಬ ಆಗಿದೆ. ಸೊ ಟೆಂಪರೇಚರ್ ಇಸ್ ಇನ್ಕ್ರೀಸಿಂಗ್, ಏರ್ ಕ್ವಾಲಿಟಿ ಇಟ್ ಇಸ್ ಡಿಕ್ರೀಸಿಂಗ್. ಬಟ್ ಹಿಂಗೆ ಬ್ಯಾಂಗ್ಳೂರ್ ಆ ಥರ ಆಗಬಾರ್ದು, ಸೌತ್ ಇಂಡಿಯಾ ಆ ಥರ ಆಗಬಾರ್ದು ಅಂದರೆ ಸೊ ವಿ ಹ್ಯಾವ್ ಟು ಸ್ವಿಚ್ ಟು ಇವಿ ವೆಹಿಕಲ್ಸ್. ಸೊ ಇದು ತುಂಬ ಬೆನಿಫಿಟ್ ಆಗುತ್ತೆ. ಮತ್ತು ನಮಗೆ ಕಾಸ್ಟ್ ಎಫೆಕ್ಟಿವ್ ಆಗಿದೆ. ನಮ್ಮ ಫ್ರೆಂಡ್ ಹೇಳಿದಾಗೆ ಇಟ್ ಇಸ್ ಕಾಸ್ಟ್ ಎಫೆಕ್ಟಿವ್. ದೆನ್ ಮೇಂಟೆನೆನ್ಸ್ ಕಾಸ್ಟ್ ಡಿಕ್ರೀಸಸ್. ಯಾಕಂದರೆ ಇವಾಗ ಪೆಟ್ರೋಲಿಯಂ ಗಾಡಿಗೆ ಹೋದರೆ ನಾವು ಆಯಿಲ್ ಚೇಂಜ್ ಮಾಡೋದು ಆ ಥರ ಕಾಸ್ಟ್ ಇನ್ಕ್ರೀಸ್ ಆಗುತ್ತೆ. ಬಟ್ ಇವಿ ವೆಹಿಕಲ್ಸಲ್ಲಿ ನಮ್ಗೆ ಅದೆಲ್ಲ ಕಡಿಮೆ ಆಗುತ್ತೆ. ಮತ್ತೆ ಕನ್ವೀನಿಯನ್ಸ್ ಫಸ್ಟ್ ಆಫ್ ಆಲ್, ದೆನ್ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ, ಇದೆಲ್ಲ ನೋಡಿದ್ರೆ ನಾವು ಇವಿ ವೆಹಿಕಲ್ಸ್ ಆರ್ ಬೆಸ್ಟ್ ಅನ್ಸುತ್ತೆ. ಸೊ ವಿ ಹ್ಯಾವ್ ಟು ಸ್ವಿಚ್ ಟು ದಿಸ್ ಅಂಡ್ ದಿಸ್ ಇಟ್ಸ್ ಕ್ರಿಯೇಟಿಂಗ್ ದಟ್ ಅವೇರ್ನೆಸ್ ಈ ಎಕ್ಸ್ಪೋ. ಸೊ ಅದೇ ತರ ಈ ಸ್ಟೂಡೆಂಟ್ಸ್ ಅನ್ನ ಹೆಡ್ ಮಾಡ್ತಿರುವಂತಹ, ಜೊತೆಗೆ ಇನ್ಚಾರ್ಜ್ ಆಗಿರುವಂತಹ ದೀಕ್ಷಾ ಅವರಿದ್ದಾರೆ. ಮ್ಯಾಮ್ ನಮಸ್ತೆ. ಅಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ವಿದ್ಯಾರ್ಥಿಗಳಿಗೆ ಒಂದು
ಒಂದು ಅವಕಾಶವನ್ನ ಕೊಟ್ಟು ನೀವು ಅವ್ರನ್ನ ಇಲ್ಲಿ ಕರ್ಕೊಂಡ್ ಬಂದಿರೋದಕ್ಕೆ. ಸೊ ವಿದ್ಯಾರ್ಥಿಗಳ ಪಾಯಿಂಟ್ ಆಫ್ ವ್ಯೂ ಇಂದ ಈ ಒಂದು ಎಕ್ಸ್ಪೋ, ಈ ರೀತಿಯಾದಂತಹ ಎಕ್ಸ್ಪೋಗಳು ಯಾಕೆ ಇಂಪಾರ್ಟೆಂಟ್? ನಾವು ಬುಕ್ಸ್ ಅಲ್ಲಿ ತುಂಬಾ ಇದ್ರ ಬಗ್ಗೆ ಎಲ್ಲ ಓದ್ತೀವಿ, ಇವಿ ವೆಹಿಕಲ್ ಟುವರ್ಡ್ಸ್ ನಾವೆಲ್ಲ ಮೂವ್ ಆಗ್ಬೇಕು ಅಂತ. ಪೊಲ್ಯೂಷನ್ ಪಾಯಿಂಟ್ ಆಫ್ ವ್ಯೂ ಇಂದ ಇಟ್ ಹಸ್ ಬಿಕಮ್ ವೆರಿ ಕ್ರಿಟಿಕಲ್ ಫಾರ್ ಅಸ್ ನಾವು. ಸೊ ಅವರಿಗೆ ಪ್ರಾಕ್ಟಿಕಲ್ ಆಗಿ ನೋಡಿದ್ರೆ ನಾಳೆ ಅವರು ವರ್ಕಿಂಗ್ ಇರುವಾಗ ಅವರು ವೆಹಿಕಲ್ ಸೆಲೆಕ್ಟ್ ಮಾಡುವಾಗ ದೇ ಕ್ಯಾನ್ ಆಕ್ಚುಲಿ ಪ್ರಿಫರ್ ಇವಿ ವೆಹಿಕಲ್ಸ್. ಮತ್ತೆ ಅವ್ರಿಗೆ ಏನ್ ಡೌಟ್ ಇದೆ ವೆಹಿಕಲ್ಸ್ ಫೀಚರ್ಸ್ ಏನು ಕಂಪ್ಯಾರಿಟಿವ್ಲಿ ಹೇಗೆ ಬೆಟರ್ ಇದೆ ಅಂತ ಅದು ಕ್ಲಾರಿಫೈ ಮಾಡೋದಕ್ಕೆ ಕರ್ಕೊಂಡು ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ನಿಮ್ಮೆಲ್ರಿಗೂ ಕೂಡ ನಮ್ಮ ಇವಿ ರೆಡಿ ಎಕ್ಸ್ಪೋಗೆ ತುಂಬು ಹೃದಯದ ಸ್ವಾಗತ. ಹೋಪ್ ಯು ಹ್ಯಾವ್ ಅ ಗ್ರೇಟ್ ಟೈಮ್ ಅಂಡ್ ಯಾವ ತರದ ಒಂದು ಇನ್ಫಾರ್ಮೇಶನ್ ನಿಮಗೆ ಬೇಕು ಅಂತ ಈ ಒಂದು ಎಕ್ಸ್ಪೋ ಇಂದ ನೀವು ಬಯಸಿದ್ದೀರಿ, ಸೊ ಅದು ನಿಮ್ಗೆ ಸಿಗ್ಲಿ ಅಂತ ನಾನು ಕೂಡ ಭಾವಿಸ್ತೀನಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಸೊ ಇವಿಷ್ಟು ವಿದ್ಯಾರ್ಥಿಗಳ ಒಂದು ಮಾತು. ಜೊತೆಗೆ ನಾಗಾರ್ಜುನ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ನ ವಿದ್ಯಾರ್ಥಿಗಳ ಒಂದು ಪಾಯಿಂಟ್ ಆಫ್ ವ್ಯೂ ಯಾವ ರೀತಿ ಆಗಿದೆ ಅಂತಂದ್ರೆ, ನಮ್ಗೆ ಯಾವ ರೀತಿಯಾದಂತಹ ಒಂದು ಡೌಟ್ಸ್ ಇದೆಯೋ, ಯಾವ ರೀತಿಯಾದಂತಹ ಒಂದು ಕ್ಲಾರಿಫಿಕೇಶನ್ಸ್ ಗಳು ಬೇಕೋ ಅದೆಲ್ಲವನ್ನು ಕೂಡ ಈ ಎಕ್ಸ್ಪೋ ನಮಗೆ ಕೊಡುತ್ತೆ ಅನ್ನುವಂತಹ ಭರವಸೆ ನಮಗಿದೆ ಅನ್ನುವಂತಹ ಕಾನ್ಫಿಡೆನ್ಸ್ ನಲ್ಲಿ ಅವರಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವಾನಂದ್ ಜೊತೆಗೆ ರಾಹುಲ್ ದಯಾನ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.